Hey guys, good morning and welcome back to my YouTube channel and welcome back to one more vlog. So ಇವತ್ತು ಬಂದು ಸೆಪ್ಟೆಂಬರ್ 30th. ಸೊ ಸೆಪ್ಟೆಂಬರ್ 30th ಬಂದು ನಮ್ಮ ಡ್ಯಾಡೀಸ್ ಬರ್ತ್ಡೇ. ಸೊ ನಮ್ಮ ಡ್ಯಾಡಿ ಅಟ್ ಪ್ರೆಸೆಂಟ್ ಇವಾಗ ಮನೇಲಿಲ್ಲ. ಸೊ ಅವ್ರು ಬರೋಷ್ಟರಲ್ಲಿ ಒಂದು ಸ್ಮಾಲ್ ಸರ್ಪ್ರೈಸ್ ಥರ ನಾನು ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಥಾಟ್ ಆಫ್ ರೆಕಾರ್ಡಿಂಗ್ ದಟ್. ಸೊ ನಾನು 2 ಸ್ಪಾಟ್ಸ್ ಅಂತ ಅಂದ್ಕೊಂಡಿದ್ದೀನಿ, ಲೈಕ್ ಎಲ್ಲಿ ಡೆಕೋರೇಟ್ ಮಾಡಬೇಕು ಅಂತ. ಸೊ ಇವಾಗ ಅದನ್ನು ಫಸ್ಟ್ ಡಿಸೈಡ್ ಆಗಬೇಕು. ಆ್ಯಂಡ್ ಡೆಕೋರೇಟಿಗೆ ಬೇಕಾಗಿರುವಂಥ ಪಾರ್ಟಿ ಪೇಪರ್, ಸ್ಕ್ರೀನ್ ಆ್ಯಂಡ್ ಬಲೂನ್ಸ್. ಸೊ ಇದೆಲ್ಲ ನಾನು ಆಲ್ರೆಡಿ 10 days ಬ್ಯಾಕೆ ಪರ್ಚೇಸ್ ಮಾಡಿದ್ದೀನಿ. ಯಾಕಂದರೆ ನಾನು ನಮ್ಮ ಅಣ್ಣ ಬರ್ತಡೇಗೆ ಅಂತ ಪರ್ಚೇಸ್ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ನಮ್ಮ ಅಣ್ಣ ಬರ್ತಡೇ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನೇ ನಾನು ಯೂಸ್ ಮಾಡಿ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಐ ವಿಲ್ ಶೋ ಯು ಹೌ ಐ ಆಮ್ ಗೋಯಿಂಗ್ ಟು ಮೇಕ್ ದಟ್. ಇಲ್ಲಿ ನಾನು 2 ಸ್ಪಾಟ್ಸ್ ಅಂದ್ಕೊಂಡಿದ್ದೀನಿ. ಒಂದು ಬಂದು ಇದು, ಸೊ ಇದು, ಆ್ಯಂಡ್ ಇದು ಬಿಟ್ಟರೆ ಇದು ಅಂದ್ಕೊಂಡಿದ್ದೀನಿ. ಬಟ್ ಲೈಕ್ 100ಅಲ್ಲಿ ಒಂದು 80% ಇದು ಅಂದ್ಕೊತಾ ಇದ್ದೀನಿ. ಬಿಕಾಸ್ ಇಲ್ಲಿ ಲೈಟ್ ಇರೋದ್ರಿಂದ ಆ ಲೈಟಿಂಗ್ ಈ ಕಡೆ ಬರುತ್ತೆ. ಸೊ ಲೈಟ್ ಆಪೋಸಿಟ್ ಇದ್ದರೆ ನಮಗೆ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಇಲ್ಲಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನಾನು ಏನೇನೆಲ್ಲ ಯೂಸ್ ಮಾಡಿ ಡೆಕೋರೇಟ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಲೆಟ್ ಸ್ಟಾರ್ಟ್ ನಾವು. ಇಲ್ಲಿ ನಾನು ಫಸ್ಟ್ ಬಂದು 2 ಕಲರ್ಸ್ ಬಲೂನ್ಸ್ ತೊಗೊಂಡಿದ್ದೀನಿ. ಒಂದು ಬಂದು ರೆಡ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರ್. ಆ್ಯಕ್ಚುಲಿ ರೆಡ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರ್ ನಮ್ಮ ಅಣ್ಣಗೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಈ ಕಲರ್ ಪರ್ಚೇಸ್ ಮಾಡಿದ್ದೆ. ಸೊ ಇದನ್ನೇ ಯೂಸ್ ಮಾಡಿ ಇವತ್ತು ನಾನು ಡೆಕೋರೇಟ್ ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಲೂನ್ ಡೆಕೋರೇಷನ್ಗೆ ಏನೇನು ಬೇಕೋ ಅದು ಫುಲ್ ಸೆಟ್ ಪರ್ಚೇಸ್ ಮಾಡಿದ್ದೀನಿ. ಸೊ ಇದರಲ್ಲಿ ನಮ್ಗೆ ಏನೇನು ಬರುತ್ತೆ ಅಂತಂದರೆ ಇದು ಟೇಪ್. ಸೊ ಈ ಟೇಪ್ ಏನಂದರೆ ಬಲೂನ್ಸ್ ಡೆಕೋರೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಸೊ ಇಲ್ಲಿ ಇನ್ನೊಂದು ಟೇಪ್ ಬರುತ್ತೆ. ಸೊ ಇದು ಬಂದು ಗ್ಲೂ ಟೇಪ್. ಸೊ ನೀವು ಬಲೂನ್ಗೆ ಇದನ್ನು ಸ್ಟಿಕ್ ಮಾಡಿ ನೀವು ವಾಲ್ ಮೇಲೆ ಸ್ಟಿಕ್ ಮಾಡ್ಬೋದು. ಸೊ ಅದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ತೋರಿಸಿದ ಥರನೇ ಇದು ಇನ್ನೊಂದು ಟೇಪ್. ಆ್ಯಂಡ್ ಈ ಟೂಲ್ ಬಂದು ನೀವು ಬಲೂನ್ಗೆ ಏನಾದರೂ ನಾಟ್ ಹಾಕ್ಬೇಕಂದ್ರೆ ಈ ಟೂಲ್ ತುಂಬ ಯೂಸ್ ಆಗುತ್ತೆ. ಐ ಮೀನ್ ಒಳ್ಳೆ ಗ್ರಿಪ್ ಕೊಡುತ್ತೆ. ಸೊ ಅದಕ್ಕೆ ಇದು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬೇಸಿಕ್ಸ್ ನೀಡ್ ಬಂದಿದ್ದು ಡಬಲ್ ಟೇಪ್ ಆ್ಯಂಡ್ ಸಿಸರ್ ಆ್ಯಂಡ್ ಈ ಟೇಪ್ ತೊಗೊಂಡಿದ್ದೀನಿ. ನೋಡೋಣ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ನೆಕ್ಸ್ಟ್ ಇಲ್ಲಿ ನಾನು ಹ್ಯಾಪಿ ಬರ್ತ್ಡೇ ಅನ್ನೋದು ಇಲ್ಲಿ ಕಾರ್ಡ್ಸ್ ತೊಗೊಂಡಿದ್ದೀನಿ ಟೈ ಮಾಡೋಕ್ಕೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನನ್ನ ಹತ್ರ ಇದೆ ಪಾರ್ಟಿ ಪೇಪರ್ಸ್ ಹ್ಯಾಂಗರ್ ಏನು ಬರುತ್ತೋ ಅದು ಕೂಡ ಇದೆ. ಸೊ ಇಷ್ಟನ್ನು ಯೂಸ್ ಮಾಡಿ ಇವಾಗ ಲೆಟ್ ಸ್ಟಾರ್ಟ್ ಡೆಕೋರೇಟಿಂಗ್. ಸೊ ಫಸ್ಟು ನಾನಿಲ್ಲಿ ಈ ಪಾರ್ಟಿ ಪೇಪರ್ ಸ್ಕ್ರೀನ್ ಏನಿದೆ ಇದನ್ನು ನಾನು ವಿಂಡೋ ಟಾಪ್ಗೆ ಇದನ್ನು ಹಾಕ್ತೀನಿ. ಸೊ ಸ್ಕ್ರೀನ್ ಹಾಕೋದಾಗಿದೆ. ಸೊ ಆಮೇಲೆ ಏನಿದೆ ಪೋಲ್ ಏನಿದೆ, ಸೊ ಅದಕ್ಕೆ ನಾನು ಬಲೂನ್ಸ್ನ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸೊ ಫಸ್ಟು ಬಲೂನ್ನ ಬ್ಲೋ ಮಾಡಿ ದೆನ್ ಐ ಡು ದಟ್. ಡೆಕೋರೇಟ್ ಮಾಡೋದೊಂದು ಕೆಲಸ ಅಂತಂದರೆ ಆ ಡೆಕೋರೇಷನ್ ಅವನಿಂದ ಕಾಪಾಡೋದು ಇನ್ನೊಂದು ದೊಡ್ಡ ಕೆಲಸ. ಸೊ ಇಲ್ಲಿ ಟೇಪ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲಿ 2 ಹೋಲ್ಸ್ ಏನು ಕಾಣಿಸ್ತಿದೆ. ಸೊ ನೀವು ಬಲೂನ ಫಸ್ಟ್ ಇಲ್ಲಿ
ಬಿಗ್ ಹೋಲ್ ಏನಿದೆ ಇಲ್ಲಿ ಇನ್ಸರ್ಟ್ ಮಾಡಿ ಅದನ್ನು ಇಲ್ಲಿಗೆ ಪುಷ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡಿ ನೀವು ಎಷ್ಟು ದೊಡ್ಡ ಬಲೂನ್ಸ್ ಡೆಕೋರೇಷನ್ ಕೂಡ ಮಾಡ್ಕೋಬೋದು. ಸೊ ಇವಾಗ ನಾನು ಈ ಟೇಪ್ ಯೂಸ್ ಮಾಡಿ ಬಲೂನ್ ಡೆಕೋರೇಷನ್ ಮಾಡ್ತೀನಿ. ಪ್ಲೀಸ್ ಕೊಡು ಪ್ರಿಂಟು. ಪ್ಲೀಸ್ ಕೊಡು ಪ್ರಿಂಟು ಪ್ಲೀಸ್ ಅಮ್ಮ. ಬಲೂನ್ ಪಂಪಲ್ಲಿಟ್ಟಿದ್ರೆ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾನೆ. ಓ ಗಾಡ್, ಇವಾಗ ಅದವನ ಹತ್ರ ಇಸ್ಕೊಳ್ಳೋದು ತುಂಬ ದೊಡ್ಡ ಟಾಸ್ಕ್. ಪ್ಲೀಸ್ ಮಾ ಕೊಡಮ್ಮ, ಪ್ಲೀಸ್ ಪ್ಲೀಸ್ ಅಮ್ಮ, ಪ್ಲೀಸ್ ಮಾ. ಇದು ತಗೋ ಅದು ಕೊಡು ಪ್ಲೀಸ್. ಎಕ್ಸ್ಚೇಂಜ್ ಆಫರ್, ಇದು ತಗೊಂಡು ಅದು ಕೊಡು ಪಿಂಟು. ಪ್ಲೀಸ್ ಪಿಂಟು ಕೊಡು. ಬಲೂನ್ಸ್ ಹಾಕಿದ್ದು ಈಗಷ್ಟೇ ಕಂಪ್ಲೀಟ್ ಆಯಿತು. ನಾನು ಬ್ಲೋ ಮಾಡಿದ್ದ ಅರ್ಧ ಬಲೂನ್ ಸೆಕೆಂಡ್ಸಲ್ಲಿ ಹೊಡೆದಾಕ್ಬಿಟ್ಟ. ಸೊ ಮತ್ತೆ ಅದನ್ನು ಬ್ಲೋ ಮಾಡಿ ಈಗಷ್ಟೇ ಮೇಲೆ ಮಾತ್ರ ಪೋಲ್ ಏನಿದೆ ಅದಕ್ಕೆ ಮಾತ್ರ ಹಾಕಿದ್ದೀನಿ. ಐ ವಿಲ್ ಶೋ ಯು. ಸೊ ಆ ಪೋಲ್ ಏನಿದೆ ಆ ಪೋಲಿಗೆ ಮಾತ್ರ ನಾನು ಸದ್ಯಕ್ಕೆ ಹಾಕಿದ್ದೀನಿ. ಐ ಥಿಂಕ್ ಅಷ್ಟೇ ಸಾಕು ಅನಿಸುತ್ತೆ. ಆ್ಯಂಡ್ ಈಗ ಇನ್ನು ಮಿಕ್ಕಿದ್ದು ಐ ವಿಲ್ ಡೂ ಆ್ಯಂಡ್ ಐ ವಿಲ್ ಶೋ ಯು ಗೈಸ್. ಸೊ ಫೈನಲಿ ಒಂದು ರೇಂಜ್ಗಾದರೆ ಡೆಕೋರೇಟ್ ಮಾಡಿದ್ದೀನಿ. ಸೊ ಹೇಗಿದೆಯೋ ಏನೋ ಗೊತ್ತಿಲ್ಲ. ಸೊ ಫೈನಲ್ ಔಟ್ಪುಟ್ ನಿಮ್ಗೆ ತೋರಿಸ್ತೀನಿ. ಸೊ ಹೇಗಿದೆ, ಚೆನ್ನಾಗಿದೆಯೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮನೆಯಲ್ಲಿ ಕೇಕ್ ಯಾರು ಅಷ್ಟು ಇಷ್ಟಪಡೋದಿಲ್ಲ. ಸೊ ಸುಮ್ಮನೆ ಪ್ರತಿ ಬರ್ತ್ಡೇ ಟೈಮಲ್ಲೂ ಕೇಕ್ ತಂದು ಅದು ಮೋಸ್ಟ್ ಆಫ್ ದ ಟೈಮ್ ವೇಸ್ಟ್ ಆಗಿದೆ, ಯಾರೂ ತಿಂದಿರ.
ಅದಕ್ಕೆ ಐ ಥಾಟ್ ನಾನೇ ಯಾವುದಾದ್ರೂ ಕೇಕ್, ಸಿಂಪಲ್ ಕೇಕ್ ಪ್ರಿಪೇರ್ ಮಾಡೋಣ ಅಂತ. ಸೊ ಗೂಗಲ್ ಮಾಡ್ತಿದ್ದಾಗ ನನಗೆ ಫಸ್ಟ್ ಕಾಣಿಸಿದ್ದು ಪಿನಾಟಾ ಕೇಕ್. ಸೊ ಪಿನಾಟಾ ಕೇಕ್ ಇವಾಗ ಮೋಸ್ಟ್ ಟ್ರೆಂಡಿಂಗ್ ಕೇಕ್ ಅಂತಲೇ ಹೇಳ್ಬೋದು, ಬಿಕಾಸ್ ಅದರಲ್ಲಿ ಸರ್ಪ್ರೈಸಸ್ ಇಡ್ಬೋದು, ಚಾಕ್ಲೇಟ್ಸ್ ಇಡ್ಬೋದು. ಸೊ ಅದಕ್ಕೆ ಅಂತಲೇ ಒಂದು ಹ್ಯಾಮರ್ ಕೊಡ್ತಾರೆ. ಸೊ ಅದರಿಂದ ನಾವು ಅದನ್ನು ಹೊಡೆದ್ರೆ ಅದು ಓಪನ್ ಆಗುತ್ತೆ. ಸೊ ಅದು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅದರದ್ದು ಮೋಲ್ಡ್ ಕೂಡ ತರಿಸಿದೆ. ಸೊ ಈ ಥರ ನಿಮಗೆ ಹ್ಯಾಮರ್ ಕೂಡ ಕೊಡ್ತಾರೆ. ಆ್ಯಂಡ್ ಇದು ಬಂದು ಸಿಲಿಕಾನ್ ಮೋಲ್ಡ್. ಸೊ ನೀವು ಇದನ್ನು ಹೇಗಾದರೂ ಫೋಲ್ಡ್ ಮಾಡಿ, ನಿಮಗೆ ಏನೂ ಆಗಲ್ಲ. ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿದೆ. ಸೊ ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಇದು ಹಾರ್ಟ್ ಶೇಪಲ್ಲಿ ಕೂಡ ಬರುತ್ತೆ. ಸೊ ಆ್ಯಕ್ಚುಲಿ ಮೋಲ್ಡ್ ಅಂತೂ ತರಿಸಿದೆ, ಬಟ್ ಇದಕ್ಕೆ ಮೇಯ್ನ್ ಬೇಕಿದ್ದಿದ್ದು ಚಾಕ್ಲೇಟ್. ಸೊ ಡಾರ್ಕ್ ಚಾಕ್ಲೇಟ್. ಸೊ ನಾವೇನು ಕುಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಆ ಚಾಕ್ಲೇಟ್ ಬೇಕಿತ್ತು. ಸೊ ನಾನು ಆ ಚಾಕ್ಲೇಟ್ ತರೋದು ಮರ್ತೆ. ಸೊ ಇವಾಗ ಇದು ಪ್ರಿಪೇರ್ ಮಾಡೋದಾ ಇಲ್ಲ ರೆಡಿಮೇಡ್ ಕೇಕ್ ತರೋದಾ ಅನ್ನೋದು ವಿ ಆರ್ ಜಸ್ಟ್ ಥಿಂಕಿಂಗ್. ಸೊ ಒನ್ಸ್ ನಮ್ಮ ಅಣ್ಣ ಬಂದಮೇಲೆ ನಾವು ಫೈನಲ್ ಡಿಸೈಡ್ ಮಾಡಿ ಕೇಕ್ ತರೋದಾ ಇಲ್ಲ ಇದೇ ಮನೇಲೇ ಪ್ರಿಪೇರ್ ಮಾಡೋದಾ ಅಂತ ಡಿಸೈಡ್ ಆಗ್ತೀವಿ. ಸೊ ಇದು ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ರೀಸನ್ ಬಂದು ನಾನು ನಮ್ಮಣ್ಣ ಸೇರಿ ನಮ್ಮ ಡ್ಯಾಡಿಗೆ ಒಂದು ಸ್ಮಾಲ್ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದನ್ನು ಸರ್ಪ್ರೈಸಾಗಿ ಸೊ ಏನು ಪಿನಾಟಾ ಕೇಕ್ ಇದೆ ಅದನ್ನು ಮಾಡಿ ಅದರಲ್ಲಿ ಇಟ್ಟು ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಅದು ಸಕ್ಸಸ್ಫುಲ್ ಆಗುತ್ತೋ ಸಕ್ಸಸ್ಫುಲ್ ಆಗಲ್ಲ ಅಂತ. ಬಟ್ ಗಿಫ್ಟ್ ಕೊಡೋದಂತೂ ನಿಜ, ಬಟ್ ಕೇಕ್ ಯಾವ ಥರ ಅನ್ನೋದು ನಮಗಿನ್ನೂ ಕ್ಲಾರಿಟಿ ಇಲ್ಲ. ಸೊ ಇವಾಗ ಇನ್ನೂ 2 o'clock ಅಷ್ಟೇ. ಸೊ ಇನ್ನೂ ಟೈಮ್ ಇದೆ. ಲೆಟ್ಸ್ ಸಿ. ನಾವು ಸೆಲೆಬ್ರೇಷನ್ ಅರೌಂಡ್ ಒಂದು 8:30 ಹಾಗೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಮ್ಮ ಅಣ್ಣ ಕೂಡ ಬ್ಯಾಂಗ್ಳೂರಿಂದ ಬರಬೇಕಿತ್ತು. ಆ್ಯಂಡ್ ಕೇಕ್ ಕೂಡ ಲಾಸ್ಟ್ ಮಿನಿಟಲ್ಲಿ ಡಿಸೈಡ್ ಮಾಡಿದ್ರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೆ ಸೆಲೆಬ್ರೇಷನ್ ಕೂಡ ಸಿಂಪಲ್ಲಾಗಿ ಮಾಡಿದ್ವಿ. ನಾವು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ. ಆ್ಯಂಡ್ ಇಲ್ಲಿ ನಮಗಿಂತ ತುಂಬ ಎಕ್ಸೈಟಾಗಿ ನಮ್ಮ ಪೆಟ್ಟೆ ಇದ್ದಾನೆ, ಯಾಕಂದರೆ ಅವನಿಗೆ ಕೇಕ್ ನೋಡಿದ್ರೆ ತುಂಬ ಇಷ್ಟ. ಹೀಗೆ ಸಿಂಪಲ್ಲಾಗಿ ನಾವು ನಮ್ಮ ಅಪ್ಪ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿದ್ವಿ. ಹೇಳಿ ಪಿಂಟು, ಏನು ತಿಂದೆ ಇವಾಗ ನೀನು? ಏನು ತಿಂದೆ ಅಮ್ಮ? ಏನು ತಿಂದೆ ನೀನು? ನೆಕ್ಸ್ಟ್ ಇಲ್ಲಿ ನಾನು ನಮ್ಮ ಡ್ಯಾಡಿಗೋಸ್ಕರ ಒಂದು ಸ್ಮಾಲ್ ಸರ್ಪ್ರೈಸ್ ಕೊಟ್ಟೆ. ಸೊ ನಾನೊಂದು ಗೋಲ್ಡ್ ರಿಂಗ್ನ ನಮ್ಮ ಡ್ಯಾಡಿಗೆ ಗಿಫ್ಟಾಗಿ ಕೊಟ್ಟೆ. ಆ್ಯಂಡ್ ಆ ರಿಂಗ್ ಕೂಡ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಅದು ಅವರೇ ಸೆಲೆಕ್ಟ್ ಮಾಡಿದ್ದು, ಅವ್ರಿಗೆ ಗೊತ್ತಿಲ್ದಿರಾನೇ ಅವ್ರು ಸೆಲೆಕ್ಟ್ ಮಾಡಿದ್ದಿದ್ದು. ನನಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ನಾನು ಅಂದ್ಕೊಂಡಿದ್ದ ಗಿಫ್ಟ್ ಅವ್ರಿಗೆ ನಾನು ಪ್ರೆಸೆಂಟ್ ಕೊಟ್ಟೆ ಅಂತ. ಆ್ಯಂಡ್ ರಿಂಗ್ನ ಕೂಡ ನಾನು ಕ್ಲೋಸಪ್ಪಲ್ಲಿ ನಿಮಗೆ ತೋರಿಸ್ತೀನಿ, ನೀವು ಒಂದ್ಸರಿ ನೋಡಿ. ನೆಕ್ಸ್ಟ್ ಇಲ್ಲಿ ಅಮ್ಮ ಕೂಡ ಅಪ್ಪಗೆ 2 ಶರ್ಟ್ನ ಗಿಫ್ಟ್ ಮಾಡಿದ್ರು. ಒಂದು ಹಾಕ್ಕೊಂಡಿದ್ದಾರೆ ಆಲ್ರೆಡಿ, ಆ್ಯಂಡ್ ಇನ್ನೊಂದು ಬಂದು ವೈಟ್ ಕಲರ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾನು ಅಪ್ಪ ಜೊತೆ 1-2 ಸ್ಟೆಪ್ ಕೂಡ ಹಾಕಿದೆ. ಅದು ಫೋರ್ಸ್ ಮಾಡಿದ್ಮೇಲೆ ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ರು.
ಆ್ಯಕ್ಚುಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೆ ಸೊ ನಾವು ಕೇಕ್ನ ಆಲ್ಮೋಸ್ಟ್ ಎಂಡಲ್ಲಿ ಡಿಸೈಡ್ ಮಾಡಿ ಆರ್ಡರ್ ಮಾಡಿದ್ವಿ. ಸೊ ನಾರ್ಮಲ್ ಕೇಕ್, ಈವನ್ ಪೇಸ್ಟ್ರಿ ಕೂಡ ಅಲ್ಲ, ಯಾಕಂದರೆ ನಮ್ಮ ಡ್ಯಾಡಿಗೆ ಪೇಸ್ಟ್ರಿಗಿಂತ ನಾರ್ಮಲ್ ಕೇಕೇ ಇಷ್ಟ. ಸೊ ನಾರ್ಮಲ್ ಕೇಕೇ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಗಿಫ್ಟ್ ಏನಂತಂದರೆ ಆ್ಯಕ್ಚುಲಿ ನಾನು ನಮ್ಮ ಅಣ್ಣಗೆ ರಿಂಗ್ ತೊಗೊತಾ ಇದ್ದೀನಿ ಅಂತ ಹೇಳಿ ನಾನು ನಮ್ಮ ಡ್ಯಾಡಿನೇ ಕರ್ಕೊಂಡೋದೆ ಜೊತೆಯಲ್ಲಿ. ಸೊ ಕರ್ಕೊಂಡೋಗಿ ನಮ್ಮ ಡ್ಯಾಡಿನೇ ಸೆಲೆಕ್ಟ್ ಮಾಡಿದ್ರು. ಸೊ ಮನೆಗೆ ಬರೋವರೆಗೂ ನಮ್ಮ ಡ್ಯಾಡಿಗೆ ಗೊತ್ತಿಲ್ಲ ಆ ರಿಂಗ್ ನಮ್ಮ ಡ್ಯಾಡಿಗೆ ಅಂತ. ಸೊ ಫೈನಲಿ ರಿಂಗ್ ಕೂಡ ಕೊಟ್ಟೆ. ಸೊ ಹಿ ಫೆಲ್ಟ್ ಹ್ಯಾಪಿ ಅಂತಲೇ ಅಂದ್ಕೊತೀನಿ. ಸೊ ಫೈನಲಿ ಅಂದ್ಕೊಂಡಿದ್ದಂತೂ ಸಕ್ಸಸ್ ಆಯಿತು. ಸೊ ಇನ್ನು ಡಿನ್ನರ್ ವಿಷಯಕ್ಕೆ ಬಂದರೆ ನಾವು ಇಲ್ಲೇ ಲೋಕಲ್ ರೆಸ್ಟೋರೆಂಟಿಂದ ನಾವು ಆಂಧ್ರ ಭೋಜನಂ ಆರ್ಡರ್ ಮಾಡಿದ್ದೀವಿ. ಸೊ ಇನ್ನು ಅದನ್ನು ಎಂಜಾಯ್ ಮಾಡಿಕೊಂಡು ಇನ್ನು ತಿನ್ನೋದು. ಸೊ ರೆಸ್ಟೋರೆಂಟಿಂದ ಡೆಲಿವರಿ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ. ನೋಡೋಣ. ಐ ಆಮ್ ಜಸ್ಟ್ ವೇಟಿಂಗ್. ಆ್ಯಂಡ್ ಫಸ್ಟ್ ಇಲ್ಲಿ ರಸಮ್ ಮತ್ತು ಪಲ್ಯ, ಪಪ್ಪು ಮತ್ತು ಸಾಂಬಾರ್, ಕರ್ಡ್ ಆ್ಯಂಡ್ ಹಪ್ಪಳ, ರೈಸ್ ಆ್ಯಂಡ್ ಒಂದು ಚಪಾತಿ. ಸೊ ಇದು ಬಂದು ಆಂಧ್ರ ಭೋಜನಂ ಅಂತ ನಾವು ತರಿಸಿದ್ದು. ಸೊ ಈಗಷ್ಟೇ ಊಟ ಮುಗೀತು ಆ್ಯಂಡ್ ಟೈಮ್ ಈಸ್ ಅರೌಂಡ್ 11 o'clock. ಸೊ ಈಗ ಜಸ್ಟ್ ಊಟ ಮುಗಿಸಿ ಎಲ್ಲರೂ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದ್ದೀವಿ. ಸೊ ಊಟ ಕೂಡ ಚೆನ್ನಾಗೇ ಇತ್ತು. ಸೊ ಇದು ಇವತ್ತಿನ ವಿಡಿಯೋ. ಆ್ಯಂಡ್ ಅಂದ್ಕೊಂಡಿರೋ ಪ್ಲ್ಯಾನ್ ಎಲ್ಲ ಸಕ್ಸಸ್ಫುಲಿ ಆಗಿದೆ ಅಂತಲೇ ಅಂದ್ಕೊತೀನಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಯಾವಾಗಲೂ ಹೇಳ್ದಂಗೆ ಪ್ಲೀಸ್ ಡೂ ಲೈಕ್ ಮಾಡಿ. ಸೊ ನೀವು ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ವಿಡಿಯೋನ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಐ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.